ತಾಯಿ ಬದುಕಿದ್ರೂ ಕೂಡ ಮಕ್ಕಳು ಬದುಕಲಿಲ್ಲ. 10 ಗಂಟೆಗಳ ಕಾಲ ಮಕ್ಕಳನ್ನು ಅಪ್ಕೊಂಡು ತಾಯಿ ರಕ್ಷಣೆ ಮಾಡಿದ್ರು. ಜೀವಂತವಾಗಿ ಮಗುವನ್ನ ಹೊರತೆಗೆದ್ರೂ ಕೂಡ ಇಬ್ಬರು ಕಂದ ಮಗಳು ಬದುಕುಳಿಲಿಲ್ಲ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ 2 ವರ್ಷದ ಮಗು ಸಾವನ್ನಪ್ಪಿತು. ಅವಶೇಷಗಳ ಅಡಿಯೇ ಮೃತಪಟ್ಟಿತ್ತು ಮತ್ತೊಂದು ಮಗು. ತಾಯಿ ಬದುಕಿದ್ರೂ ಕೂಡ ಮಕ್ಕಳು ಬದುಕುಳಿಲಿಲ್ಲ. 9 ಗಂಟೆಗಳ ಕಾಲ ಯಮಭಾರದ ಗೋಡೆಯನ್ನ ಮೈಮೇಲೆ ಹೊತ್ತು ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರಕ್ಷಾ ಕವಚದ ರೀತಿಯಲ್ಲಿ ತಾಯಿ ಕೆಲಸವನ್ನು ಮಾಡಿದ್ರು. ಆದರೆ 1 ವರ್ಷದ ಮಗುವನ್ನು ಹೊರತೆಗೆದಂತಹ ಸಂದರ್ಭದಲ್ಲಿ ಉಸಿರಾಡ್ತಾ ಇತ್ತು, ಚೆನ್ನಾಗಿಯೇ ಇತ್ತು. ಬಟ್ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ರವಾನಿಸಬೇಕಾಗಿತ್ತು. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಮಗು ಕೊನೆ ಉಸಿರುಳಿತು ಅಂಥೇಳಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ತಾಯಿ ಸೇಫ್ ಆಗಿದ್ದಾರೆ. ಬಟ್ ಇಬ್ಬರು ಮಕ್ಕಳು ಉಸಿರು ಚೆಲ್ಲಿರುವಂಥದ್ದು. ತದನಂತರ ಅಶ್ವಿನಿ ಅವರನ್ನು ಸುರಕ್ಷಿತವಾಗಿ NDRF ಟೀಮ್ ಹೊರತಂದಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ರಿ. ಈ ಸಂದರ್ಭವಂತೂ ಹೃದಯ ಕಲಕುವ ರೀತಿಯಲ್ಲಿತ್ತು. ಅವರು ಹೊರಬರ್ತಾ ಇದ್ದ ಹಾಗೇನೆ ಮಕ್ಕಳೆಲ್ಲಿ ಅಂತ ಕೇಳಿದ್ದು. ಮೊದಲ ಮಾತೇನೆ ಮಕ್ಕಳೆಲ್ಲಿ, ಎಲ್ಲಿದ್ದಾರೆ, ಅವರ ಆರೋಗ್ಯ ಹೇಗಿದೆ ಅಂಥೇಳಿ ವಿಚಾರಿಸುವಂತಹ ಕೆಲಸ ಮಾಡಿದರು. ಜೊತೆಗೆ ಆ ಕಡಿದಾದ ದಾರಿಯಲ್ಲಿ ಹೇಗೆ ಅವರನ್ನು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಮಹಾ ಮಳೆ ಕರಾವಳಿಯಲ್ಲಿ ಸೃಷ್ಟಿ ಮಾಡಿದಂತಹ ಅವಾಂತರ. ಇವತ್ತು ಒಂದೇ ದಿನ 2 ಪ್ರಕರಣದಲ್ಲಿ 4 ಸಾವುಗಳಾಗಿರುವಂಥದ್ದು. ದೇರ್ಲಕಟ್ಟೆಯ ಮೊಂಟೆ ಪದವಿನಲ್ಲಿ ನಡೆದಿರುವಂಥ ಇವತ್ತೊಂದು ದುರಂತ ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದೆ. ನಾವು ಆ ಪ್ರದೇಶದಲ್ಲಿದ್ದೇವೆ. ಗಮನಿಸ್ಬೋದು, ಮೇಲ್ಭಾಗದಲ್ಲಿ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ನೇರವಾಗಿ ಮಣ್ಣು ಈ ಒಂದು ಮನೆಗೆ ಕುಸಿದು ಬಿದ್ದಿರುವಂಥ ಕಾರಣಕ್ಕೆ ಇಡೀ ಮನೆ ಧರಾಶಾಯಿಯಾಗಿದೆ. ಮನೆಯ ಎಲ್ಲ ವಸ್ತುಗಳು ಧರಾಶಾಯಿಯಾಗಿರುವಂಥದ್ದನ್ನು ಗಮನಿಸ್ಬೋದು. ಮನೆಯಲ್ಲಿದ್ದಂಥ ಈ ಮೂವರೀಗ 2 ಮಕ್ಕಳು ಸೇರಿ ಒಂದು ಅಜ್ಜಿ ಸಾವನ್ನಪ್ಪಿರುವಂಥದ್ದು. ಇದೊಂದು ಪ್ರಕರಣ ಇಡೀ ಜಿಲ್ಲೆಯ ಜನರನ್ನು ಬೆಚ್ಚಿ ಬೀಳಿಸಿದೆ. ಮೇಲ್ಭಾಗದಲ್ಲಿ ನೀವು ಗಮನಿಸ್ಬೋದು, ಮಳೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಮಣ್ಣು ಬಿದ್ದಿರುವಂಥ ಕಾರಣಕ್ಕೆ ಈ ರೀತಿಯಾಗಿ ಇಲ್ಲಿ ಮನೆ ಬಿದ್ದಿರುವಂಥದ್ದು ನಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು. ಒಂದು ಭಾಗದಲ್ಲಿ ಒಂದು ಕಬಾಟ್ ಏನಿತ್ತು, ಈ ಕಬಾಟ್ನ ಸಮೀಪದಲ್ಲೇ ಒಂದು ಮಗು ಬಿದ್ದಿತ್ತು, ಮಲಗಿತ್ತು. ಆ ಸಂದರ್ಭದಲ್ಲಿ ಅವರ ಮೇಲೆ ಈ ರೀತಿಯಾಗಿ ಕಲ್ಲು ಮಣ್ಣು ಎಲ್ಲವೂ ಬಿದ್ದು ಆ ಮಗು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ಆ ಬಳಿಕ ಈ ಭಾಗದಲ್ಲಿ ಏನಿದೆ, ಇದು ಮನೆಯ ಮಧ್ಯಭಾಗದಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಿದ್ದು ಒಂದು ಮಹಿಳೆ ಮತ್ತು ಮಗು ಸಿಲುಕು ಹಾಕ್ಕೊಂಡಿರುವಂಥದ್ದು. ಅದರಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗಿದೆ. ಪ್ರಮುಖವಾಗಿ ಈ ಒಂದು ಮನೆ ಕಾಂತಪ್ಪ ಪೂಜಾರಿ ಎಂಬವರಿಗೆ ಸೇರಿರುವಂಥದ್ದು. ಕಾಂತಪ್ಪ ಪೂಜಾರಿಯು ಇದರಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ಬಳಿಕ ಅವರ ಪತ್ನಿ ಪ್ರೇಮ ಅನ್ನುವಂಥವರು 60 ವರ್ಷದವರು, ಅವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ಅವರ ಮಗ ಸೀತಾರಾಮ್ ಅನ್ನುವಂಥವರು ಅವರು ಮನೆಯಿಂದ ಹೊರಗೆ ಬಂದು ಪಾರಾಗಿದ್ದಾರೆ. ಜೊತೆಗೆ ಅವರ 2 ಮಕ್ಕಳಾದಂಥ ಆರ್ಯನ್ ಮತ್ತು ಆರುಷ್ ಅನ್ನುವಂಥವರು 2 ಸಾವನ್ನಪ್ಪಿರುವಂಥದ್ದು. ಮೊದಲಿಗೆ ಒಂದು ಮಗು ಸಾವನ್ನಪ್ಪಿತ್ತು, ಆದರೆ ತಾಯಿಯ ಜೊತೆ ಯಾರು ಅಶ್ವಿನಿ ಅನ್ನುವಂಥ ತಾಯಿ ಇದ್ದರು, ಅವರ ಜೊತೆ ಇದ್ದಂಥ ಮಗುವನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಗೆ ಹೋಗುವ ದಾರಿ ಮಧ್ಯೆಯೇ ಮಗು ಕೊನೆ ಉಸಿರು ಎಳೆದಿರುವಂಥದ್ದು. ಈ ಭಾಗದಲ್ಲಿ 2 ಸಿಲುಕು ಹಾಕ್ಕೊಂಡಿರುವಂಥದ್ದು. ಜೊತೆಗೆ ಇಡೀ ಮನೆಯ ಅವಶೇಷಗಳನ್ನು ನೋಡೋದಾದರೆ ನೀವು ಮೇಲ್ಭಾಗದಿಂದ ಮಣ್ಣು ಬಿದ್ದು ಸಂಪೂರ್ಣ ಈ ಮನೆಯ ಗೋಡೆಯ ಜೊತೆಗೆ ಇಡೀ ಮನೆ ಕುಸಿದು ಬಿದ್ದಿರುವಂಥದ್ದು. ಪವಾಡ ಸದೃಶವಾಗಿ ಈಗ ಒಬ್ಬರು ಮನೆಯ ಸೀತಾರಾಮ್ ಅನ್ನುವಂಥವರು ಅವರು ಮನೆಯಿಂದ ಹೊರಗೆ ಓಡಿ ಬಂದಿರುವಂಥದ್ದು. ಜೊತೆಗೆ ಮನೆ ಯಜಮಾನರು ಕಾಂತಪ್ಪ ಪೂಜಾರಿ ಅವರು ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಜೊತೆಗೆ ಇದೇ ಸುಮಾರು 9 ಗಂಟೆಗಳ ಕಾಲ ಮಗುವಿನ ಜೊತೆ ಸಿಲುಕು ಹಾಕೊಂಡಿರುವಂಥ ಅಶ್ವಿನಿ ಅವರು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಕಾರ್ಯಾಚರಣೆ 9 ಗಂಟೆಗಳ ಕಾಲ NDRF, SDRF, ಅಗ್ನಿಶಾಮಕ ದಳ ಜೊತೆಗೆ ಸ್ಥಳೀಯರು ಸೇರಿ ಹೆಚ್ಚಿನ ಕೆಲಸ ಮಾಡಿರುವಂಥ ಕಾರಣಕ್ಕಾಗಿ ಅವರನ್ನು ಬದುಕಿಸುವಂಥ ಕೆಲಸ ಆಗಿದೆ. ನಿರಂತರವಾದಂಥ ಪ್ರಯತ್ನ ಮಾಡಿದರೆ ಇವತ್ತು ಶುಕ್ರವಾರ ಆದರೂ ಮಸೀದಿಗೆ ಹೋಗದೆ ಸ್ಥಳೀಯರು ಇಲ್ಲೇ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಈ ಒಂದು ದುರಂತ ಇಡೀ ಜಿಲ್ಲೆಯನ್ನು, ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಜೊತೆಗೆ ಮಳೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಮೊದಲ ಮಳೆಗೆ ದುರಂತ ನಡೆದಿರುವಂಥದ್ದು ಭಾಳಷ್ಟು ಬೇಸರದ ಸಂಗತಿ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.